ನಮಸ್ತೆ ಎಲ್ಲರಿಗೂ. ಇದು ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಆಗಿರ್ತದೆ ರೀ. ಇದು ಬ್ರೈಟ್ನೆಸ್ ಅದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ಸೀರೆ ಯಾವ ಒಂದು ಕ್ವಾಲಿಟಿ ಐತಂತೇಳಿ. ಸಖತ್ತಾಗೈತ್ರಿ. ಇದು ಇಂಗ್ಲೀಷ್ ಕಲರ್ದೊಳಗೆ ಬರ್ತೈತಿ. ಮೇಲ್ಗಡೆ ಬಾರ್ಡ್ರ್ ನಿಮ್ಗೆ ಈ ಥರ ಸಣ್ಣದು ಬಾರ್ಡ್ರ್ ಇರ್ತೈತಿ. ಕೆಳಗಡೆ ನೋಡ್ರಿ ಈ ಥರ ಬಾರ್ಡ್ರ್ ಬರ್ತೈತಿ. ಸೀರೆ ಮಾತ್ರ ಸಖತ್ತಾಗಿ ಯೂನಿಕ್ ಐತಿ. ನೀವು ನೋಡಿದ್ರೇ ಅರ್ಥ ಮಾಡ್ಕೋತೀರಿ ಹೆಣ್ಮಕ್ಳು ಸೀರೆ ಉಡೋರು ಎಷ್ಟು ಬ್ರೈಟ್ ಐತೆ ಅಂತೇಳಿ. ಇದು ಬ್ರೈಡಲ್ ಕಲೆಕ್ಷನ್ ಸಾರಿ ಆಗಿರ್ತೈತಿ. ಲೆಂತಿಗೂ ಕೂಡ ಅದೇ ಥರ ಐತಿ. ಎಷ್ಟು ದಪ್ಪ ಉದ್ದ ಇದ್ರೂ ಕೂಡ ಸೀರೆ ನಿಮ್ಗೆ ಚೆನ್ನಾಗಿ ಕೂಡ್ತೈತಿ. ನಿಮ್ಗೆ ಸೆರಗ್ ಬಂದು ರಿಚ್ ಬಾರ್ಡ್ರ್ ಬರ್ತೈತಿ. ರಿಚ್ ಪಲ್ಲು ಐತಿ, ನೋಡ್ತಿರ್ಬೋದು ನೀವು. ಸೀರೆ ಮಾತ್ರ A1 ಐತ್ರಿ. ನಿಮ್ಗೆ ಈ ಥರ ಗೋಲ್ಡನ್ ಬಾರ್ಡ್ರ್ ಯಾವ ಥರ ಐತಲ್ಲ ಅದೇ ಇದ್ರೊಳಗೆ ನಿಮ್ಗೆ ಈ ಥರ ಬ್ಲೌಸ್ ಪೀಸ್ ಬರ್ತೈತಿ. ಪ್ಲೇನ ನೀವು ಡಿಸೈನ್ ಬೇಕಾದರೂ ಕೂಡ ಹಾಕಿಸ್ಕೋಬಹುದು, ಇಲ್ಲ ಪ್ಲೇನ್ ಹಂಗೇನು ಕೂಡ ಬ್ಲೌಸ್ ಹೊಲ್ಸ್ಕೋಬಹುದು. ಯಾಕಂದ್ರೆ ಸೀರೆ ಮಾತ್ರ ರಿಚ್ ಐತಿ. ಸೊ ಯಾರಿಗೆ ಬೇಕು ನೋಡ್ರಿ ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಸೀರೆ ಮಸ್ತ್ ಐತಿ, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸಖತ್ತೈತಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೈತಿ. ಯೂನಿಕಾಗಿ ಕಾಣಿಸ್ತೈತಿ ನೋಡ್ರಿ ಬ್ರೈಡಲ್ ಸೀರೆ. ಮತ್ತು ಇದ್ರೊಳಗೆ ಇನ್ನೊಂದು ಕಲರ್ ಕೂಡ ಐತಿ. ಇದೊಂದು ಸ್ವಲ್ಪ ಲೆಮನ ಮತ್ತು ಸಿಲ್ವರ ಈ ಥರ ಮಿಕ್ಸ್ ಆಗಿರುವಂಥದ್ದು. ಬಾರ್ಡ್ರು ಕೂಡ ಚೆನ್ನಾಗೈತಿ. ನಿಮ್ಗೆ ಯಾರಿಗೆ ಯಾವುದು ಬೇಕಾ ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾರ್ಮಲ್ ಕಾಲ್ ಬರಲ್ಲ, ನೀವು ಓನ್ಲಿ ವಾಟ್ಸಪ್ ಮಾಡಬೇಕಾಗತ್ತಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಶ್ರಾವಣದ ಮೊದಲ ದಿನದ ಪೂಜೆ ಅಂತರೂ ಕೂಡ ಶುರು ಆಗಿದೆ ನೋಡ್ರಿ. ನನ್ನ ಮಗಳು ಮಾಡಿದಾಳ, ಹ್ಯಾಂಗೆ ಮಾಡ್ಯಾಳ ಕಮೆಂಟ್ ಮಾಡಿ ಕೂಡ ಹೇಳ್ರಿ. ಸೊ ಬರೀ ಇವತ್ತಿನ ದಿನದ ಬ್ಲಾಗನ್ನ ಶುರು ಮಾಡೋಣ. ಅದ್ರಾಗೂ ಕೂಡ ಫಸ್ಟ್ನೇ ದಿನ ಗುರುವಾರನೇ ಬಂದೈತಿ. ರಾಯರ ವಾರ ಗುರುವಾರ, ಮೊದಲನೇ ಶ್ರಾವಣ ಗುರುವಾರ. ಭಾಳ ಖುಷಿ ಅಂತ ಅನಿಸ್ತದ. ಮಗಳನ್ನೇ ಎಲ್ಲ ತಿಕ್ಕಿ ಮಾಡಿ ದೇವ್ರ ಪೂಜೆ ಮಾಡ್ಯಾಡ್ರಿ. ಹೆಂಗೆ ಮಾಡ್ಯಾಳ ಕಮೆಂಟ್ ಮಾಡ್ಯಾಡ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವತ್ತಿನ ನನ್ನ ಮಕ್ಕಳು ಬುತ್ತಿ ಡಬ್ಬಿಗೆ ಪುಳಿಯೋಗರೆ ಮಾಡಿ ನೋಡ್ರಿ. ನಾ ಆ್ಯಕ್ಚುಲಿ ಬೇರೆ ಮಾಡೋ ಪ್ಲ್ಯಾನಿಂಗ್ ಇತ್ತು, ಬಟ್ ಅದಾಗಲಿಲ್ಲ. ಸೊ ಪರವಾಗಿಲ್ಲ ನೋಡ್ರಿ. ಪುಳಿಯೋಗರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಚಪಾತಿನೇ ಒಯ್ಯೋದ್ರಿ ಮಕ್ಕಳು. ಅನ್ನದ ಐಟಮ್ ಕಡಿಮೆ. ಇವತ್ತು ಮಕ್ಕಳಿಗೆ ಸ್ವಲ್ಪ ಹುಳಿ ಇರಲಿ, ಬಾಯಿ ಚಟಕ್ ಮಟ್ಟಕ್ಕೆ. ಮತ್ತು ಅವ್ರಿಗೂ ಒಂದು ಚೇಂಜ್ ಇರ್ತೈತಿ. ಬರೀ ಚಪಾತಿನೇ ಅದಂಗೆ ಆಗ್ಬಿಟ್ಟೈತೆ ಅವ್ರಿಗಂತ್ರೂ. ಇರಲಿ ಒಂದು ಸ್ವಲ್ಪ ಒಂದಿನ ಚೇಂಜ್ ಅಂತೇಳಿ. ಪಿಲ್ಲುಗೂ ಸ್ವಲ್ಪ ಯಾಕೆ ಸೊಗಸಿಲ್ಲದಂಗೆ ಆಗೈತೆ. ಅವನಿಗೂ ಉರಿನೂ ಕಡಿಮೆ ಆಗ್ಯಾವ, ಬಟ್ ಇನ್ನೂ ಯಾಕೋ ಸ್ವಲ್ಪ ಅದು ಉರಿ ಬಂದು ಹೋದ್ಮ್ಯಾಗ ವೀಕ್ನೆಸ್ ಅನ್ನೋದು ಇದ್ದೇ ಇರ್ತೈತಲ್ಲ. ಅವನಿಗೂ ಒಂದು ಬಾಯಿ ರುಚಿ ಆದಂಗೆ ಆಗುತ್ತೆ ಅಂತೇಳಿ ಕಟ್ಟಿನಿ. ಇಷ್ಟು ಬಾಂಡೆಗಳು ತಿಕ್ಕೊಂಡಿದ್ದೆ, ನೀರು ಹೋಗ್ಬಿಟ್ಟು. ಸಿಂಕ್ ಖಾಲಿ ಐತಿ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲದ ನೋಡ್ರಿ ನೀರು. ಮಕ್ಕಳದು ಬುತ್ತಿ ಇಡ್ತೀನಿ. ಬಾಯ್. ಮಕ್ಕಳು ಶಾಲೆಗೆ ಹೊಂಟ್ರು. ಮಕ್ಕಳು ಶಾಲೆಗೆ ಕಳ್ಸಿದಾದ್ಮ್ಯಾಗಿಂದು ನೆಮ್ಮದಿ ಅದೊಂದು ಇರ್ತದೆ ನೋಡ್ರಿ. ಯಪ್ಪ, ಅದು ಅನುಭವಿಸ್ದವ್ರಿಗೆ ಗೊತ್ತು. ರಿಕ್ಷಾನು ಬಂದು ನಿಂತದ್ರಿ. ಕರೆಕ್ಟ್ 11 ಗಂಟೆಗೆ ಬಂದುಬಿಡ್ತಾರೆ. ಆ್ಯಕ್ಚುಲಿ ಸಾಲಿ 12 ಗಂಟೆ 15 ನಿಮಿಷಕ್ಕೋ 20 ನಿಮಿಷಕ್ಕೋ ಸ್ಟಾರ್ಟ್ ಆಗ್ತದೆ. ಬಟ್ ಲಘುಟನೆ ಬರ್ತಾರೆ ನೋಡಿರಿ. ಸೆಕೆಂಡ್ ಟ್ರಿಪ್ಪಿಗೂ ಬಾ ಅಂದ್ರೂ ಇಲ್ಲ, ಒಂದೇ ಟ್ರಿಪ್ ಮಾಡ್ತಾರಂತ ಅವರು. ಹಂಗಾಗಿ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಗೆ ಹೋದರು. ನಮ್ಮದು ಇನ್ನು ಮ್ಯಾಗಿಂದ ಕೆಲಸ ಮತ್ತು ಉಳ್ದದ್ದೆಲ್ಲ ಮಾಡ್ಕೊಳೋದು ನೋಡಿರಿ. ಸ್ವಲ್ಪ ಆರಾಮ್ಸರಿ ಮಾಡ್ಕೊಳೋದು. ಬಿಸಿಲಂತೂ ಬಿದ್ದದ್ದು ನೋಡ್ರಿ. ಹಬ್ಬಬ್ಬಾ, ಮಳೆ ಯಾವ ಪರಿ ಐತಂದ್ರೆ ನೀವು ಇದನ್ನು ನೋಡಿದ್ರೇ ತಿಳ್ಕೊಂಬಿಡ್ಬೋದು. ಭಾಳ ಜೋರೈತಿ ಮಳೆ ಅಂದ್ರೂ. ಸಿಕ್ಕಾಪಟ್ಟೆ ಜೋರೈತ್ರಿ. 10:30 11 ಗಂಟೆ ಒಳಗನೆ ಸ್ವಲ್ಪ ಬಿಸಿಲಿತ್ತು. ಅದಾದ್ಮೇಲೆ ಒಮ್ಮಿದ್ದೊಮ್ಮಲೆ ಮಳೆ, ಒಮ್ಮಿದ್ದೊಮ್ಮಲೆ
ಬಿಸಿಲು ಈ ವಾತಾವರಣಕ್ಕನೇ ನೋಡ್ರಿ ಜನರಿಗೆ ಆರೋಗ್ಯದೊಳಗೆ ವ್ಯತ್ಯಾಸ ಲಘುಟನೆ ಕಂಡು ಬರೋದು. ಅಷ್ಟು ಇನ್ನೇ ಈಗ ಜಸ್ಟ್ ಇಲ್ಲೇ ನಿಂತು ಒಳಗೆ ಹೋಗಿನ್ರಿ. ಇದು ಒಣಗಿದ್ದು ನನ್ನ ಮಗಳಿಗೆ ಒಳಗೆ ಇಟ್ಟಿನಂದ್ರೆ ಅದು ಗಬಳಾಗುತ್ತೆ ಮಮ್ಮಿ ಅಂತಂದು ಮತ್ತೆ ಇಲ್ಲೇ ಇಟ್ಟ ನೋಡ್ರಿ. ಇಲ್ಲಿ ನನ್ನ ಅವತಾರ ಹೆಂಗಾಗೈತೆ ನೋಡ್ರಿ. ಇದು ಕಟ್ಕೊಳಿಕಂದ್ರೆ ಈ ಹವಾ ಈ ವಾತಾವರಣಕ್ಕೆ ತಲೆನೋವು ಫಿಕ್ಸ. ಅದಕ್ಕಂತೇಳಿ ಇದು ಕಟ್ಕೊಳಿಕಂದ್ರೆ ನಡೆದೇ ಇಲ್ರಿ. ಈ ಥರ ನನಗೇನು ಅದಕ್ಕೆ ಎಲ್ಲ ಅಡ್ಗೆ ಗಿಡ್ಗೆ ಎಲ್ಲ ಕೆಲಸ ಮುಗಿದು ಊಟನೂ ಕೂಡ ಆಯಿತು. ಯಜಮಾನ್ರು ಊಟ ಮಾಡಿ ಹೋದ್ರು. ಹಂಗಂತೇಳಿ ಈಗ ನಾನು ಕೂಡ ನೋಡಿರಿ ನಮ್ಮ ಬೆಡ್ಡು ಕೂಡ ರೆಡಿ ಐತಿ. ಸ್ವಲ್ಪ ಮಲ್ಕೋತೀನಿ. ತುಂಬ ಕಸ್ಟಮರ್ಸ್ ಕಾಲ್ ಅಟೆಂಡ್ ಮಾಡಿ 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 ಅದನ್ನು ತಲೆ ನುಸುತ್ರಿ. ಸ್ವಲ್ಪ ಮಧ್ಯಾಹ್ನ ನಿದ್ದೆ ಇತ್ತಂದ್ರೆ ತಲೆ ಸಮಾಧಾನ ಇರುತ್ತೆ. ಬರೀ ಮೆಸೇಜು ಕಾಲ್ಸ್ ಇದೇ. ಈಗ ನಾರ್ಮಲ್ ಕಾಲ್ ಆಫ್ ಮಾಡಿ ನಾನು ಬಿಸ್ನೆಸ್ಸಿಗೆ ಏನು ಕೊಟ್ಟು ನೋಡ್ರಿ ಆ ನಂಬರ್. ಹಂಗಾಗಿ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಿದ್ದು, ಭಾಳ ತೊಂದರೆ ಆದಂಗೆ ಹಾಕತ್ಬಿಟ್ಟಿತ್ತು. ಹಾಗಾಗಿ ಮತ್ತು ನಾನು ಅದನ್ನು ಆಫ್ ಮಾಡೀನಿ. ನಾರ್ಮಲ್ ಕಾಲ್ ಆಫ್ ಮಾಡೀನಿ. ಮೆಸೇಜ್ ವಾಯ್ಸ್ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಮೆಸೇಜ್ ಇದೆಯಪ್ಪ, ವಾಯ್ಸ್ ಕಾಲು, ವಾಟ್ಸಪ್ ಕಾಲ್, ವಿಡಿಯೋ ಕಾಲ ಮತ್ತು ಮೆಸೇಜ್ಗಳು ರಿಪ್ಲೈ. ಮತ್ತು ಯಾವುದಾದ್ರು ಆರ್ಡ್ರ್ ಹಾಕಿತ್ತಂದ್ರೆ ಅಮೌಂಟ್ ಹಾಕಿರ್ತಾರೆ, ಅಡ್ರೆಸ್ ಹಾಕಿರಂಗಿಲ್ಲ. ಇಲ್ಲ ಮೊದಲು ಅಡ್ರೆಸ್ ಹಾಕಿ ಒಂದು 5 ನಿಮಿಷ ಇರ್ರಿ, ನಾವು ಕ್ಯಾಶ್ ಅದು ನಮ್ಮ ಹತ್ರ, ನಾನು ಹೊರಗಡೆ ಹೋಗಿ ನಿಮ್ಗೆ ಆನ್ಲೈನ್ ಫೋನ್ಪೇ ಮಾಡಿಸ್ತೀನಿ ಕ್ಯಾಶ್ ಕೊಟ್ಟಂತಾರೆ. ಇಂಥವೆಲ್ಲ ಇರ್ತಾವೆ. ನಿಮ್ಗೆ ಏನಾರು ಅನ್ನಿಸ್ತಿರ್ಬೋದು, ಏನಪ್ಪ ಏನು ಬಿಸಿ ಅಂತಾರೆ, ಅದೇನು ದೊಡ್ಡ ಆಗದ, ಏನು ದೊಡ್ಡ ಬಿಸ್ನೆಸ್ ಮಾಡ್ತಾರ ಅಂತೇಳಿ. ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ. ನೀವು ಬೇಕಾರೆ ಒಂದು 10 ಮಂದಿ ಕೂಡ ಫೋನ್ದಾಗ ಮಾತಾಡ್ರಿ, ಕಂಟಿನ್ಯೂಸ್ ಆಗಿ ಮಾತಾಡ್ರಿ. ಒಂದು 5 ನಿಮಿಷ ಒಬ್ರು ಕೂಡ ಮಾತಾಡಿ ಫೋನ್ ಇಡ್ರಿ, ಮತ್ತು ಇನ್ನೊಬ್ರಿಗೆ ಹಚ್ಚಿರಿ, ಮತ್ತು ಮಾತಾಡ್ರಿ, ಫೋನ್ ಇಡ್ರಿ. 10 ಮಂದಿ ಜೊತೆ ಕಂಟಿನ್ಯೂ ಆಗಿ ಈ ಥರ ನೀವು ಮಾತಾಡ್ರಿ. ಅವಾಗ ನಂದು ಏನು ಸಿಚುವೇಶನ್ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಮತ್ತು ಒಬ್ಬರದ್ದು ಬರ್ತಡೇ ಇತ್ತಂದ್ರೆ ನಮ್ಗೆ ಒಂದು ಗ್ರೂಪ್ ಆಗಲೋ, ನಮ್ದು ವಾಟ್ಸಪ್ನಾಗ ಒಂದು 50 ಜನ ಮೆಂಬರ್ಸ್ ಇದಾರೆ ಅಂತ ಅನ್ಕೋರಿ. 50 ಜನಕ್ಕೂ ರಿಪ್ಲೈ ಕೊಡೋಕ್ಕಾಗುತ್ತಾ? ಆಗಲ್ಲ. ಎಷ್ಟೋ ಜನ ಕೊಡಲ್ಲ. ನಾವು ಕೂಡ ಭಾಳ ಮಂದಿ ವಿಶ್ ಮಾಡ್ತೀವಿ, ಒಂದು ಸ್ಮೈಲು ಕೂಡ ರಿಟರ್ನ್ ಕಳ್ಸಂಗಿಲ್ಲ. ಅಂಥದ್ರೊಳಗೆ ಒಂದು ಇನ್ಸ್ಟಾಗ್ರಾಮ, ಫೇಸ್ಬುಕ್ಕ, ಯೂಟ್ಯೂಬ ಮತ್ತು ವಾಟ್ಸಪ್ಪ ಇಷ್ಟೆಲ್ಲ ಮೆಸೇಜ್ಗಳು ಬರ್ತಿರ್ತಾವೆ. ಯಾವುದಕ್ಕೆ ರಿಪ್ಲೈ ಕೊಡ್ಬೇಕು, ಯಾವುದಕ್ಕೆ ಬಿಡ್ಬೇಕು. ಮೊದಲಿನಂಗೆ ನಂಗೆ ರಿಪ್ಲೈ ಕೊಡೋಕ್ಕೂ ಆಗವಲ್ತು. ಯೂಟ್ಯೂಬ್ದಾಗ ಮೆಸೇಜಸ್ ಕಡಿಮೆ ಆಗ್ಯಾವ. ಬಟ್ ಇನ್ಸ್ಟಾಗ್ರಾಮ, ಫೇಸ್ಬುಕ್, ವಾಟ್ಸಪ್ದಾಗಂತೂ ಎಂಕ್ವೈರಿಗಂತೂ ಇಷ್ಟು ಬರ್ತಾವಲ್ಲ, ಅದನ್ನು ಅಟೆಂಡ್ ಮಾಡ್ಬೇಕಂದ್ರೆ ಎಲ್ಲನೂ ಒಬ್ಬರೇ ಮಾಡ್ಕೋಬೇಕು. ಹಿಂಗಾಗಿ ಕೆಲವು ಜನ ಫ್ಯಾಮಿಲಿ ಮೆಂಬರ್ಸು ಕಾಲ್ ಮಾಡಿದಾಗ ನಾನು ಕೂಡ ಕಸ್ಟಮರ್ ಜೊತೆಗೆ ವೇಟಿಂಗ್ನಾಗ ಇರ್ತೀನಿ. ಆಮೇಲೆ ಮಾಡಿಬಿಡ್ತೀನಿ ಅಂದ್ಕೊಂಡಿರ್ತೀನಿ, ಮರ್ತು ಬಿಡ್ತೀನಿ. ಹಿಂಗಾಗಿ ಒಬ್ಬೊಬ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಒಬ್ಬೊಬ್ರು ಹೇಳ್ತಾರೆ, ಎಷ್ಟು ಬ್ಯುಸಿ ಆಗಿದ್ಲಿ ಅಪ್ಪ ಅಂತ ಹೇಳ್ಕೇಸಿ. ಏನು ಮಾಡಲಿರಿ, ನನ್ನ ಲೈಫ್ ಇಷ್ಟು ಬ್ಯುಸಿ ಆಗುತ್ತಾ, ನಾ ಇಷ್ಟು ಬ್ಯುಸಿ ಹಾಕಿನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಲೈಫ್ ಎಷ್ಟು ಬ್ಯುಸಿ ಇರುತ್ತಾ, ನಾವು ಎಷ್ಟು ಬ್ಯುಸಿ ಇರ್ತೀವ ಅಷ್ಟು ನಮಗೂ ಚಲೋ, ನಮಗೂ ಒಳ್ಳೆಯದು. ನಾವು ಬ್ಯುಸಿ ಇದ್ದೀವಪ್ಪ ಅಂದ್ರೆ ನಮ್ಗೆ ಯಾವುದು ಬೇರೆ ತಲೆ ವಿಚಾರ ಅದು ಬರೋಂಗಿಲ್ಲ. ಈ ಸದ್ಯಕ್ಕೆ ನೆಮ್ಮದಿ ಆಗದೀನಿ, ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಇದೆಲ್ಲನೂ ಕೂಡ ನಂಗೆ ದೇವರ ಆಶೀರ್ವಾದ ಅಂತಲೇ ನಂಬ್ತೀನಿ. ನಾನು ಯಾರು ನಂಬ್ತಿರೋ ಬಿಡ್ತಿರೋ, ಬಟ್ ರಾಯರನ್ನಂತರೂ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ. ನೀವೇನು ಮಾಡ್ತಿರೋ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಈ ಒಂಚೂರನ್ನೇ ಇವತ್ತು ಸ್ವಲ್ಪ ಈ ಹವಕ್ಕಾದು ನನಗೆ ತಲೆ ಓಡವಲ್ತು. ಹಂಗಾಗಿ ಒಂಚೂರು ಮುಕ್ಕೊಂಡು ಹೇಳ್ತೀನಿ. ಈಗ ನೆಟ್ಟು ಕೂಡ ನಾನು ಬಂದ್ ಮಾಡ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಅದನ್ನು ಕೂಡ ಅಪ್ಲೋಡ್ ಮಾಡಾಕ್ಬೇಕಂದ್ರೆ ಎಡಿಟಿಂಗ್ ಮಾಡಿ ಸೇವ್ ಮಾಡಕ್ಕೆ ಇರ್ತೀನಿ ರೀ. ಒಂದು ವಿಡಿಯೋ ನಿಮ್ಗೆ ತಲುಪಿಸ್ಬೇಕಂದ್ರೆ ಅದರಿಂದ ಪ್ರೊಸೆಸ್ ಭಾಳ ಐತಿ. ಏನೂ ತಲೆ ಓಡವಲ್ತು, ಯಾಕಂದ್ರೆ ಒಂದ್ಸಲ ನಿದ್ದಿಗುಂಗ ಹಾಕತ್ಬಿಟ್ಟೈತಿ. ಹಿಂಗಾಗಿ ಮಲ್ಕೊಂಡು ಎದ್ದು ಸಿಗ್ತೀನಿ. ಅಣ್ಣಾರು ಇವತ್ತು ಸಾಲಿಗೆ ಹೋಗಿ ಬಂದಾರ್ರಿ. ಕಮ್ಮಿ ಅಂದ್ರೂ 8 ದಿನ ಆಗುತ್ತವ ಸಾಲಿ ಬಿಟ್ಟು. ನಡಬಾರ್ಕ್ 1 ದಿನ ಹೋಗಿದ್ದ. ಮತ್ತು ಅವನಿಗೆ ಸ್ವಲ್ಪ ಆರಾಮ ತಪ್ಪೆತನ. ಮತ್ತು ಮೊನ್ನೆ ಸಾಲಿಲಿಂದ ಮನೆಗೆ ಕರ್ಕೊಂಡ್ಬಂದಿದ್ವಿ. ಇವತ್ತು ಹೋಗಿ ಬಂದಾರ. ಏನು ಅನ್ಸುತ್ತಪ್ಪ ಇವತ್ತು? ಸಾಲೆ ಬೋರ್ ಆಯ್ತಾ? ಮತ್ತೆ ಅಭ್ಯಾಸ ಮಾಡಿದ್ರೆ ನೀನು ನೌಕರಿ ಮಾಡ್ತೀನಿ ನಾಳೆ. ನಿನ್ನ ಕಾರ್ನಾಗ ಅಡ್ಡಾಡ್ಬೇಕನ್ನ ಆಸೆ ಐತಿ? एक अभ्यास झाली की 1 सेकंड पण थांबतली लगे अभ्यास देते. ಅಬ್ಬಾ, ಮತ್ತು ಹಂಗ ಓದ್ಬೇಕು ಬರಿಬೇಕು ಆವಾಗಲೇ. ಓದು ದುಕ್ತೇಕಿ ಅಣ್ಣಾರ್ದು ಕೈ ನುಷ್ಟೈತಂತ್ರಿ. ಏನು ಮಾಡೋದು? ಇರ್ಲಿ, ಈಗ ಅಭ್ಯಾಸ ಮಾಡೇನ್ರಿ, ಓದದ. M-A-T mat, R-A-T rat, B-A-T bat, F-A-N fan, M-N man, P-E-N pan, E-N van, H-E-N-E, P-E-N pin, T-E-N-T, M-E-N min, N-E-T, neat, B-E-D bead, R-E-D read, P-I-N pin, W-I-N-V, T-I-N tin, S-I-T, seat, H-I-T eat, H-I-P eat, R-I-G reach,
ಸಾವಕಾಶ ಸೊ ಮಗಂದು ಕೂಡ ಈಗ ಹೋಮ್ವರ್ಕ್ ಆಗೈತ್ರಿ. ಸೀಮಾ ಆಂಟಿ ಮನ್ಯಾಗ ಟಿವಿ ನೋಡಕ್ ಹೋಗಿನ್ ಮಮ್ಮಿ ಅಂದ, ಅದಕ್ಕೆ ಮತ್ತೊಂದ್ಸರಿ ಅವ್ನಿಗೆ ರಿವಿಷನ್ ತಗೊಳಕತ್ತೀನಿ. ಏಕ್ ಮಿನಿಟ್ ತಗೊಂಡೇನ್ರಿ ಇಷ್ಟೊತ್ತನ ಅವ್ನಿಗೆ ಕೇಳಿ. ಮತ್ತೆ ಈ ಬ್ಲಾಗ್ದಾಗನು ಕೂಡ ಇದು ಮಾಡ್ದೆ, ಯಾಕಂದ್ರೆ ಶಾಣೆ ಅದನ್ರಿ ಅವ. ಏಕ್ ಮಿನಿಟ್ ದಮ್ ರಜೆ ಇಟ್ಟತನ ಓದಿದ್ದಮ್ ಏನಂದ್ರೆ ಶಾಣೆ ಅದನ್ರಿ, ಅವಂದು ಮಾಡ್ಕೊಳಷ್ಟು ಮಟ್ಟಿಗೆ ಶಾಣೆ ಅದನ. ಬಟ್ ಒಂಚೂರು ಕಿಡಿಗೇಡ್ತನ ಐತಿ, ಅದು ಗಂಡು ಮಕ್ಳಿಗೆ ಸ್ವಲ್ಪ ಸಾಮಾನ್ಯ. ಒಬ್ಬೊಬ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಸ್ನೇಹ ಈ ಥರ ಇದ್ದಿದ್ದಿಲ್ಲ, ಭಾಳ ಸೈಲೆಂಟ್. ಈಗಲೂ ಅಷ್ಟೇ ಸೈಲೆಂಟ್ ಅದಾಳ. ಎಷ್ಟಾಗಲಿ ಹೆಣ್ಮಕ್ಳು ಒಂಚೂರು ನಯಜಕ್ಕೆ ಜಾಸ್ತಿ. ಈ ಕಿಡಿಗೇಡಿ ಕಿಟ್ಟಪ್ಪ ಹಂಗೆ ಹುಷಾರದನ್ರಿ. ಒಬ್ಬೊಬ್ರು ನೋಡೋಕೆ ಹೋದ್ರೆ ಒಬ್ಬ ಮಂತೆಲ್ಲ ಇನ್ನೊಬ್ಬರಕ್ಕಿಂತ ನಾವು ನಮ್ಕಿನ್ನ ಕೆಳಗಡೆ ಇದ್ದಾರನ್ನ ನೋಡಿ ಹಂಗೆ ಹಿಂಗೆ ಮಾಡಬೇಕು ಇರಬೇಕು ಅಂತೇಳಿ ನಾನು ಎಲ್ಲದ್ರಾಗೂ ಅದನ್ನು ಕಂಪೇರ್ ಮಾಡೋಕೆ ಹೋಗಂಗಿಲ್ಲ. ಬಟ್ ಇನ್ನೊಬ್ಬರು ಎಲ್ಲರೂ ಒಂದೇ ಥರ, ಎಲ್ಲ ಮಕ್ಕಳ ಅದ್ರ ಬಗ್ಗೆ ನಾನು ಹೆಚ್ಚು ಕಮ್ಮಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದೊಂದು ಹುಡುಗರು ಎಷ್ಟು ಗಲಾಟೆ ಮಾಡ್ತಾವ, ಎಷ್ಟು ತಂದೆ ತಾಯಿಗೆ ಎಷ್ಟು ಇದು ಮಾಡ್ತಿರ್ತಾರ. ಬಟ್ ನನ್ನ ಮಕ್ಕಳು ಭಾಳ ಮುಗ್ಗುದ್ರಿ ಇದ್ದಾರೆ. ಯಾರ ಮಕ್ಳಿಗೂ ಹೆಸರು ಇಡಬಾರ್ದು, ಯಾರ ಜೀವನಕ್ಕೂ ಹೆಸರು ಇಡಬಾರ್ದು, ಯಾರನ್ನೂ ಕಮ್ಮಿನೂ ತಿಳಿಬಾರ್ದು. ನಮ್ಮ ಜೀವನ ನಮ್ಗೆ ಹೆಂಗೆ ಇರ್ಬೇಕು ಅನ್ನೋದು ನಮಗೆ ಪ್ರೀತಿ ಇರಬೇಕು. ಆದ್ರೂ ಒಂದೊಂದು ಟೈಮ್ದೊಳಗೆ ಅವ್ರಕಿನ್ನ ನಾವು ಬೆಟರ್ ಅಂತ ಕಂಪೇರ್ ಮಾಡ್ಕೋಬಹುದು. ಅದು ಲೈಫ್ ಲಾಂಗ್ ಎಲ್ಲ ಅದನ್ನ ಅನ್ಕೋತಾನು ಕೂರಕ್ಕೆ ಆಗಂಗಿಲ್ಲಲ್ಲ. ಯಾಕಂದ್ರೆ ನಮ್ಮ ಜೀವನ ಹೆಂಗಿರಬೇಕು, ನಮ್ಮದು ಬೆಳವಣಿಗೆ ಯಾವ ಥರ ಆಗಬೇಕು, ನಮ್ಮ ಮಕ್ಕಳದ್ದು ಭವಿಷ್ಯದ ಬಗ್ಗೆ ನಾವೇನು ವಿಚಾರ ಮಾಡ್ತೀವಿ, ನಮ್ಮ ಫ್ಯೂಚರ್ ಬಗ್ಗೆ ನಾವೇನೆಲ್ಲ ಪ್ಲ್ಯಾನಿಂಗ್ಸ್ಗಳನ್ನ ಹಾಕ್ಕೊಂಡಿದ್ದೀವಿ, ಅದೆಲ್ಲ ಪ್ರೀತಿ ನಮಗಿರಬೇಕು ನಮ್ಮ ಲೈಫ್ ಬಗ್ಗೆ. ಬಟ್ ಯಾವಾಗ್ಲೂ ಇನ್ನೊಬ್ರು ಕಂಪೇರ್ ಮಾಡ್ಕೋತೇ ಲೈಫ್ ಲೀಡ್ ಮಾಡೋಕೆ ಸಾಧ್ಯ ಆಗಲ್ಲ. ಯಾವಾಗಾರ ಎನಿ ಒನ್ ಟೈಮು ಪರವಾಗಿಲ್ಲ. ಸೊ ಬೆಟ್ರ್ ನಮ್ಮ ಲೈಫ್ ಇವಾಗ ಚೆನ್ನಾಗಿ ನಡೆದೈತಿ. ಈ ಮನೆಯೊಳಗೆ ನನಗೆ ಹೆಚ್ಚಿಂದ ಒಂದು ಖುಷಿನೂ ಕೂಡ ಐತಿ. ಬಟ್ ಕೆಲವೊಮ್ಮೆ ನಾನು ನನ್ನ ಪಾಸ್ಟನ್ನು ಭಾಳ ನೆನಪು ಮಾಡ್ಕೊತಿರ್ತೀನಿ. ಬಟ್ ನಮ್ಮ ಸಿಸ್ಟರ್ ಒಬ್ಬರು ನಂಗೆ ಅದ್ರದ್ದು ರಿಯಲೈಸ್ ಮಾಡಿಸಿದ್ರು, ಇಲ್ರಿ ಇವಾಗ ಪ್ರೆಸೆಂಟ್ ಇವಾಗ ಐತಲ್ಲ, ಈ ಬೆಟರ್ ಎಷ್ಟು ನಿಮ್ಮ ಲೈಫ್ ನೀವು ಮಾಡ್ಕೊಳತ್ರಿ, ಅದ್ರ ಬಗ್ಗೆ ಹೆಚ್ಚಿಂದ ಇದು ಮಾಡ್ಕೊರಿ ಅಂತೇಳಿ. ಸೊ ಖಂಡಿತವಾಗಲೂ ಕೂಡ ನಾವು ಈ ಮನೆಯೊಳಗೆ ಖುಷಿಯಾಗಿನೇ ಇದ್ದೀವಿ. ಕೆಲವೊಂದಿಷ್ಟು ಏರಿಳಿತಗಳು ಇದ್ದಾವೆ. ಆದ್ರೆ ನಾನು ಏನು ಅನ್ಕೊಂಡ್ಬಿಟ್ಟಿದ್ನಿ ಅಂದ್ರೆ, ನಮ್ಮ ಮನೆ ಬಿಟ್ಟರೆ ನಮ್ದೆಲ್ಲ ಸಮಸ್ಯೆ ನಿವಾರಣೆಪ್ಪ ಅಂತ ನಾವು ಅನ್ಕೊತಿರ್ತೀವಿ. ಬಟ್ ಲೈಫಲ್ಲಿ ಏರಿಳಿತಗಳು ಬಂದಾಗಲೇ ಆ ಲೈಫಿಗೆ ಒಂದು ಮಜ್ಜೆ ಇರೋದು. ಅದನ್ನು ನಾವು ಹೆಂಗೆ ತೊಗೊತೀವೋ ಅದಕ್ಕೂ ಒಂದು ಹೆಜ್ಜೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ. ಈ ಮನೆಗೆ ಬಂದು ಹೋದ ವರ್ಷದಿಂದ ಒಂದೊಂದು ಟೈಮ್ದಾಗ ನನಗೆ ಭಾಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಮನೆಯೊಳಗೆ. ಬಟ್ ಅದನ್ನು ದಾಟಿ ಇವಾಗ ಬಂದೀವಿ. ಅವು ಹೋಗಿದ್ದು ಟೈಮ್ ಹೋಗ್ಬಿಟ್ಟಿರ್ತೈತಿ. ಬಟ್ ಆ ಘಟನೆಗಳ ನೆನಪು ಅದು ಮೆಲುಕು ಆಗ್ತಾ ಇರ್ತೈತಿ. ನಾವು ಮನ್ಯಾಗ ಮಾತಾಡ್ಲಿಕ್ಕಂದ್ರೂ ನಮ್ಮ ಮನಸ್ಸಿನಾಗಾದ್ರೂ ಕೂಡ ಅದು ಇದ್ದೇ ಇರ್ತೈತಿ. ಹೋಗ್ಬೋ ಅರ್ಧ ತಾಸು ಕುಂತ ಬಾ. 8:30 ಐತಿ, 9 ಗಂಟೆಗೆ ಬರ್ಬೇಕು ಮನೆಗೆ. ಇಲ್ಲೇ ಇಡು, ನೀಟಾಗಿಡು, ಕಂಪಾಸ್ ಅದನ್ನೆಲ್ಲ ನೀಟಾಗಿ ಇಟ್ಕೋ. ಈಗ ಅಡುಗೆ ಮಾಡಬೇಕು, ಅದೇ ಏನು ಮಾಡ್ಬೇಕಪ್ಪ ನಂಗೆ ಇದು ಆಕತ್ತೈತಿ. ನೋಡು ಏನಾರ ಮಾಡಿದ್ರೆ ಆಯಿತು. ಮತ್ತು ಆಮೇಲೆ ನಿಮ್ಮ ಲೈಫ್ ಬಗ್ಗೆನೂ ಕೂಡ ನೀವು ಕಾಳಜಿ ತಗೋರಿ. ನಿಮ್ಮ ಒಂದು ಜೀವನ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೋರಿ. ಇಬ್ಬರದಾಗ ನಮ್ಮ ಮನೆಯೊಳಗೆ ನಮ್ಮ ಯಜಮಾನ್ರದ್ದು ಸ್ವಲ್ಪ ಫ್ಯೂಚರ್ ಪ್ಲಾನಿಂಗ್ ಆಗಿರ್ಬೋದು, ಸ್ವಲ್ಪ ಎಲ್ಲ ರೀತಿಯಿಂದನೂ ಕೂಡ ಅವ್ರದ್ದು ಐಡಿಯಾಸ್ ಈ ಥರದ್ದು ಏನೂ ಅವ್ರದ್ದು ಇಲ್ಲ. ಒಂಥರದ್ದು ಹಳೆ ಕಾಲದ ಮನುಷ್ಯ ಇದ್ದಂಗೆ ನಮ್ಮ ಯಜಮಾನ್ರು. ಬಟ್ ನಂಗೆ ಜಾಸ್ತಿ ನನಗೆ ಸ್ವಲ್ಪ ಭಾವನೆಗಳು ಜಾಸ್ತಿ ಇರೋದು. ಹಾಗಾಗಿ ನಂದು ಲೈಫ್ ಹೆಂಗೆ ಬೆಟರ್ ಮಾಡ್ಕೋಬೇಕನ್ನೋದು ನನಗೆ ಐಡಿಯಾ ಹೆಂಗೆ ಬರ್ತೈತಲ್ಲ. ಸೊ ನಾನು ಆ ಥರ ತಗೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಲೈಫನ್ನು ಕೂಡ ನೀವು ಬೆಟರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಯಾರನ್ನೂ ಕಮ್ಮಿ ಅಂತೇಳಿ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೊಂದು ಟೈಮ್ ಪರವಾಗಿಲ್ಲ. ಓಕೆ, ಸೂಪರ್ ಆಗಿರುವಂಥ ಸೀರೆ ಕಲೆಕ್ಷನ್ ಇದಾವ. ಬೇಗನೆ ಎಲ್ಲರಿಗೂ ಶೇರ್ ಮಾಡಿರಿ. ನೀವು ಕೂಡ ನೋಡಿರಿ, ಯಾರಿಗೆ ಬೇಕಾಗೈತಿಲ್ಲ ಬೈ ಮಾಡಿರಿ. ಸೀರೆಗಳು ಹೆಂಗದವ ಏನಂತೇಳಿ ನಾನು ನಿಮ್ಗೆ ಇವಾಗ ಎಲ್ಲನೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ, ನಿಮ್ಮ ಅಕ್ಕ ತಂಗಿಯಂದರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ನಿಮ್ಗಾದ್ರೂ ಕೂಡ ಸೀರೆ ತೊಗೊಳೋದು ಇರ್ಲಿಕ್ಕಂದ್ರೆ ಅವ್ರಿಗಾದ್ರೂ ಕೂಡ ನೀಡಿತ್ತಂದ್ರೆ ತೊಗೊತಾರ. ನನಗೂ ಒಂದು ಮನೆಯಾಗ ಹೆಲ್ಪ್ ಆಗ್ತೈತಿ. ನನಗೂ ಒಂದು 100 ರೂಪಾಯಿ ಆದಾಯ ಆಗುತ್ತೆ, ನಿಮಗೂ ತುಂಬಾ ಅಮೌಂಟ್ ಉಳಿತಾಯ ಆಗುತ್ತೆ. ನಾನು ಮನ್ಯಾಗ ಮಾಡಾಕತ್ತೀನಿ, ನಂದು ಅಂಗಡಿ ಇಲ್ಲ ಮತ್ತು ನನಗೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಖರ್ಚು ಇಲ್ಲ. ಆ ಒಂದು ಕಾರಣಕ್ಕಾಗಿ ನಾನು ಕಡಿಮೆ ಅಮೌಂಟಿಗೆ ಸೀರೆ ಕೊಡ್ತಾ ಇದ್ದೀನಿ. ತುಂಬ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಆಗಿದ್ದಾರೆ. ಇಷ್ಟು ಒಳ್ಳೆ ಕ್ವಾಲಿಟಿ ನೀವು ಕಡಿಮೆ ರೇಟಿಗೆ ಕೊಡಕತ್ತೀರ ಅಂತೇಳಿ ಭಾಳ ಖುಷಿ ಅಂತ ಅನ್ನಿಸ್ತದ. ಎಲ್ಲರಿಗೂ ಕೂಡ ಇಷ್ಟು ಕಡಿಮೆ ಅಮೌಂಟ್ನೊಳಗೆ ಹೆಣ್ಮಕ್ಳಿಗೆ ಸೀರೆ ತಲುಪಕತ್ತಾವು, ಖುಷಿ ಪಡತ್ತಾರ. ಮಾಂಗಲ್ಯ ಚೈನು ಕೂಡ ತುಂಬ ಜನ ತೊಗೊಳತ್ತೀರಿ. ಇನ್ನೇನು ಜಾಸ್ತಿ ಇಲ್ಲ, ಲಿಮಿಟೆಡ್ ಅದಾವು. ಸೀರೆನೂ ಕೂಡ ಅಷ್ಟೇ ಲಿಮಿಟೆಡ್ ಅದಾವು. ಇವಾಗ ವಿಡಿಯೋ ಮಾಡ್ತೀನಿ, ಸೊ ಬರ್ರಿ ನೋಡ್ಕೊಂಬರೋಣ. ಎಲ್ಲ ಸೀರೆ ಒಂದ್ರಕ್ಕಿಂತ ಒಂದು ಬಲ್ಲ ಅದಾವ. ಕಲರ್ ಮಾತ್ರ ಮಸ್ತ್ ಅದಾವ. ನೀವು ನೋಡಾಕತ್ತೀರಲ್ಲ, ಯಾರು ತೊಗೊತಿರೋ ಈ ಸೀರೆ ಉಡ ಅದೃಷ್ಟವಂತ ಹೆಣ್ಮಕ್ಳು ಯಾರಿದ್ದಾರೋ ನನಗಂತೂ ಗೊತ್ತಿಲ್ಲ. ಒಂದ್ರಕ್ಕಿಂತ ಒಂದು ಚಲೋ ಅದಾವ್ರಿ, ಮಸ್ತ್ ಅದಾವು.
ತೋರಿಸ್ತೀನಿ ಇವಾಗ. ಬರ್ರಿ ನೋಡ್ಕೊಂಬಿಡ್ರಿ ನೀವು ನೀಟಾಗಿ. ಅಂದರೆ ಯಾರಿಗೆ ಯಾವ ಥರ ಬೇಕಾಗುತ್ತೆ ನೋಡಿರಿ, ಸ್ಕ್ರೀನ್ಶಾಟ್ ತೆಗೀರಿ. ಬುಕ್ಕಿಂಗ್ ಮಾಡೋದು ಹೆಂಗಂದ್ರೆ ಸ್ಕ್ರೀನ್ಶಾಟ್ ತೆಗೀರಿ, ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಅದಕ್ಕೆ ಆ ವಾಟ್ಸಪ್ ನಂಬರ್ಗೆ ನೀವು ಫೋಟೋ ಕಳಿಸ್ರಿ ಈ ಸೀರೆ ಬೇಕು ಅಂತೇಳಿ. ಆಮೇಲೆ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಾವು ನಿಮ್ಗೆ ಪೋಸ್ಟ್ ಇಲ್ಲೇ ಮುಖಾಂತರ ನಿಮ್ಮ ಮನೆಗೆ ಬನ್ನಿ, ಬಾಗಿಲಿಗೆ ಹೋಮ್ ಡೆಲಿವರಿ ನಾವು ಮಾಡಿಸೋಂಥ ಕೆಲಸ ನಮ್ಮದಾಗಿರ್ತೈತಿ. ಪೋಸ್ಟಿಗೆ ಹಾಕ್ತೀವಿ, ಪೋಸ್ಟ್ ಮೇಲೆ ನಿಮ್ಮ ಮನೆಗೆ ಬಂದು ಕೊಡ್ತಾರೆ. ಆದ್ರೆ ಪಿನ್ ಕೋಡು, ನಿಮ್ಮ ಊರಿನ ಜಿಲ್ಲಾ, ತಾಲೂಕು ಮತ್ತು ನಿಮ್ಮ ಊರು ಮತ್ತು ನಿಮ್ಮ ಮನೆ ಅಕ್ಕಪಕ್ಕ ಯಾವುದಾದ್ರೂ ಒಂದು ನಿಯರ್ ಬೈ ಏನಾದರೂ ಸಮೀಪ ಇರುವಂಥದ್ದು ಏನಾದರೂ ಇತ್ತಂದ್ರೆ ಕರೆಕ್ಟಾಗಿ ಅಡ್ರೆಸ್ ಹಾಕಿರ ನಿಮ್ಮ ಮನೆಗೆ ಸೀರೆಗಳು ಬರ್ತಾವೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ, ಖಂಡಿತ ಸೀರೆನ ಬೈ ಮಾಡ್ರಿ ಅಂತ ಕೇಳ್ತೀನಿ. ನಮ್ಮ ಯಜಮಾನ್ರು ಈಗ ಬಂದ್ರಿ ಡ್ಯೂಟಿಲಿಂತ. ಭಾಳ ಓವರ್ ಟೈಮ್ ಡ್ಯೂಟಿ ಮಾಡ್ತಾರೆ ರೀ, ಭಾಳ ದುಡಿತಾರೆ, ಭಾಳ ಕಷ್ಟಪಡ್ತಾರೆ ನಮಗೋಸ್ಕರ. ನಮ್ಮ ಯಜಮಾನ್ರು ನೋಡಿ 11:30 ತನಕ ಅವ್ರು ಕೆಲಸ ಮಾಡಿ ಬರ್ತಾರೆ. ಅಂಗಡಿಯವ್ರ ಮಾಲಕರಿಗಿಂತ ಹೆಚ್ಚಿನ ಕೆಲಸ ನಮ್ಮ ಯಜಮಾನ್ರಾಗ ಇರ್ತೈತಿ. ಪಾಪ ಭಾಳ ಹಾರ್ಡ್ ವರ್ಕರ್ ಅದ ರೀ ಯಜಮಾನಪ್ಪರು. ಅವ್ರಿಗೋಸ್ಕರ ಮಕ್ಕಳು ಊಟ ಮಾಡಂದ್ರೆ ಮಾಡಲಿಲ್ಲ. ಪಪ್ಪ ಬಂದ್ಮ್ಯಾಗ ಉಣ್ಣಮಂತ ವೆಯ್ಟ್ ಮಾಡ್ಕೊತ ಕೂತ್ರು. ಆ್ಯಕ್ಚುಲಿ 11:30 ಆಗೈತಿ. ಸೊ ಬರ್ರಿ ಊಟ ಮಾಡೋಣ. ನೋಡಿರಿ ಸದ್ಯಕ್ಕೆ ಮಿಕ್ಸ್ ಭಾಜಿ ಮಾಡೀನಿ. ಉಳ್ಳಾಗಡ್ಡಿ, ಟಮಾಟಿ, ಬಟಾಟಿನ ಈ ಥರ ಕಟ್ ಮಾಡಿ ಈ ಕಡೆ ಗ್ರೇವಿ ಥರ ಮಾಡೀನಿ ರೀ. ಪಲ್ಯನೂ ಆಗಬೇಕು ಮತ್ತು ಅನ್ನದ ಜೊತೆಗೂ ಆಗ್ಬೇಕಂತೇಳಿ ಚಪಾತಿ ಈ ಥರದ ಗ್ರೇವಿ ಊಟ ಮಾಡೋಣ ಅಂತ ಬರ್ರಿ. ಸಿಂಪಲ್ ಊಟ ಬಟ್ ರುಚಿಯಾಗಿರ್ತೈತಿ. ಸ್ವಲ್ಪ ಮೊಬೈಲ್ ಬಿಡ್ರಿ ಉಣ್ಣಾಗ. ಮುಂದೆ ಹೆಚ್ಚಿಗೆ ಇಡ್ತೀರಿ, ನಾವು ಆವಾಜ್ ಕಮ್ಮಿ ಮಾಡಿರಿ. ಮೊಬೈಲಲ್ಲಿ ಬಿಡೋಣಂತೀನಿ ಮತ್ತೆ ಹೆಚ್ಚಿಗೆ ಮಾಡ್ತೀರಿ. ಊಟ ಮಾಡೋಣ ಅಂತ ಬರ್ರಿ. ಮತ್ತೆ ತೆಗೆದ ಹಿಂಗ ಮಾಡಿ ವಾದರ್ಸಿಂದ ಮುರಿದಿಟ್ಟಿದಿ. ಈಗಿನ ಚಾಲು ಆಗ್ಯದ ಸಾಲಿ. ಆ ಕಡೆ ಇರ್ಲಿಕ್ಕೆ ಮತ್ತೆ ಪೇಪರ್ನಾಗ ಕುಂದ್ರಸಲ್ಲ ಮನೆ ಹಂಗ ತೆಗೆದ ಗರಜ್ ಏನದ ಹೇಳೋದು ಅಪ್ಪು? ಗಜ್ಜಾಗ್ತೀನ ನೀ ಅದು ಏನಾರ ಮಾಡ್ದ ಪಿಲ್ಯ ತಾಯಿಲಿ ತಾಯಿಲಿ ಏನು ಮಾಡ್ದೆ ಈಗ ಅದನ್ನ ತೆಗದಿ ನೀನು ಕಟ್ ಅದು ತೆಗೆದು ಎದಕ್ಕದು? ಏ ಮೋ ಇಡು ಎಲ್ಲ ಒಂದು ತೆಗೆದು ಕಾಯ ಒಂದರ ಕರೆಕ್ಟ್ ಮಾಡ್ದಿ ನಿಂದ ಐತು ಅಲ್ಲ ನೀನು. ಸೊ ಓಕೆ ಫ್ರೆಂಡ್ಸ, ಈ ಬ್ಲಾಗನ್ನ ಇವತ್ತು ಎಂಡ್ ಮಾಡ್ತೀವಿ. ಹೆಂಗೆ ಅನಿಸಿತ್ತು ಗೊತ್ತಿಲ್ಲ. ರೂಟೀನ್ ಹೆಂಗಿರುತ್ತೋ ಹಂಗೆ ಶೇರ್ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರ ಲೈಫಲ್ಲೂ ಕೂಡ ಸ್ಟ್ರಗಲ್ ಇಲ್ಲದೆ ಯಾರಿಗೂ ಕೂಡ ಜೀವನ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಟ್ ಆದರೂ ಅವ್ರವ್ರಿಗೆ ಗೊತ್ತಿರ್ತೈತಿ. ಕುತ್ಕೊಂಡು ಕಮೆಂಟ್ ಮಾಡೋರಿಗೆ ಏನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಬ್ಯಾನಿ ಬೇಸರಿಕೆ ಅನ್ನೋದು ಯಾರಿಗಿರ್ತಲ್ಲ ಅವರಿಗೇನೆ ಅದು ಗೊತ್ತಿರ್ತೈತಿ. ಬ್ಯಾನಿ ಬೇಸರಿಕೆ ಇಲ್ಲದವ್ರಿಗೆ ಏನೂ ಗೊತ್ತಿರಂಗಿಲ್ಲ. ಸೊ ಹಾಗಾಗಿ ಯಾರದೇ ಮನೆ ಹೆಣ್ಮಕ್ಳು ಇರಲ್ಲಕ್ಕ, ಅವ್ರವ್ರ ಲೈಫಿಗೆ ಅವ್ರವ್ರಿಗೆ ಗೊತ್ತಿರ್ತೈತಿ. ಸೊ ಯಾವುದಕ್ಕೂ ಕೂಡ ಕುಂತ್ಕೊಂಡು ಚೀಪಾಗಿ ಮಾತಾಡುವಂಥದ್ದು, ಚೀಪಾಗಿ ನೋಡುವಂಥದ್ದು ಓವರ್ ಆಕ್ಟಿಂಗ್. ಹಂಗಾಗಿ ಎಲ್ಲರೂ ಕಷ್ಟಪಡ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅವ್ರವ್ರಿಗೆ ಗೊತ್ತಿರ್ತೈತಿ. ನಾವು ಸೋಷಿಯಲ್ ಮೀಡಿಯಾದಾಗ ಇದೀವಿ ಅಂತಂದ್ರೆ ನಾವು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಕೊಂತಿರ್ತೀವಿ. ಅತಿಯಾಗಿದ್ದೇನು ಹೇಳಕ್ ಹೋಗಲ್ಲ. ಬಟ್ ಆದ್ರೂ ಕೂಡ ಹಂಗಾತು ಹಿಂಗಾತು ಲೊಟ್ಟತ್ತು ಅಂತೇಳಿ ನೇರವಾಗಿರುವಂಥ ಮೊಳೆಗನೆ ಗೂಟ ಸೇಡೋದು ಜಾಸ್ತಿ. ಏನಾದರೂ ನನ್ನ ಒಂದು ಪಕ್ಕ ಜವಾರಿ ಭಾಷೆದೊಳಗೆ ನಾ ಮಾತಾಡಕತ್ತೀನಿ. ಯಾವುದೇ ಇರಲ್ಲಕ್ಕ, ಅವ್ರವ್ರದ್ದು ಬಾಳೆ, ಅವ್ರವ್ರ ಬದುಕು, ಅವ್ರವ್ರ ಜೀವನ ಶೈಲಿ, ಅವ್ರವ್ರ ನೋವು ನಲಿವು ಅವ್ರವ್ರಿಗೆ ಮುಖ್ಯ ಆಗಿರ್ತೈತಿ. ಇನ್ನೊಬ್ರದ್ದು ನಮಗೆ ಒಂಥರ ಈಸಿಯಾಗಿ ಕಾಣಿಸಿರ್ಬೋದು. ಆದ್ರೆ ನಮ್ಮದು ಹೆಂಗೆ ನಮಗೆ ಇಂಪಾರ್ಟೆಂಟ್ ಇರ್ತೈತಿಲ್ಲ, ಹಂಗೆ ಇನ್ನೊಬ್ರ ಜೀವನನೂ ಇಂಪಾರ್ಟೆಂಟ್ ಇರ್ತದಂತೆ. ಕೆಲವ್ರು ಹೆಂಗಸರು ಇರ್ತಾರೆ, ಎಂಥ ನೀಚ ಬುದ್ಧಿ ಇರೋರು ಇರ್ತಾರೆ. ಅಂದ್ರೆ ಅವ್ರದ್ದಷ್ಟೇ ಅವ್ರಿಗೆ ಶ್ರೇಷ್ಠ, ಅವ್ರದ್ದಷ್ಟೇ ಅವ್ರಿಗೆ ಜಾಸ್ತಿ, ಇನ್ನೊಬ್ರದ್ದು ಏನೂ ಇರಂಗಿಲ್ಲ ಅನ್ನೋ ಥರ ಥಿಂಕ್ ಮಾಡಿ ಅವ್ರ ಪಡೆಗೆ ಅವ್ರು ಇರಂಗಿಲ್ಲ. ಇನ್ನು ಯಾವುದೋ ಒಂದು ರೀತಿಯೊಳಗೆ ಅಡ್ಡಗಾಲ ಹಾಕೋದು, ಏನೋ ಒಂದು ಮಾತಾಡೋದು, ಇನ್ನೊಬ್ರಿಗೆ ಅದನ್ನು ಅವರಿಗೆ ಏನಂತಂದ್ರೆ ಅವರ ಒಂದು ಸ್ಟ್ರೆಂತನ್ನು ಕಡಿಮೆ ಮಾತಾಡೋದು, ಈ ಥರದ್ದೆಲ್ಲ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಇರಲ್ಲಕ್ಕ, ಏನು ಮಾಡೋಕ್ಕಾಗಲ್ಲ. ಮತ್ತು ಅಂಥವ್ರು ಇರ್ತಾರೆ, ಅವ್ರ ಜೊತೆಗೆ ನಾವು ಹೋಗಲೇಬೇಕು, ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.
ಈ ವಿಡಿಯೋ ಫುಲ್ ನೀವು ಇನ್ನೊಂದು ಚಾನಲ್ದಾಗ ನೋಡ್ಬೋದು. MK ಸವಿದೀಪು ನನ್ನ ಯೂಟ್ಯೂಬ್ ಚಾನಲ್ದಾಗೂ ಕೂಡ ನಾನು ಈ ಸೀರೆಗಳನ್ನ ಫುಲ್ ಓಪನ್ ಮಾಡಿ ಅಂದರೆ ನಿಮ್ಗೆ ತೋರಿಸ್ತೀನಿ ಬ್ಲೌಸ್ ಯಾವ ಥರ ಬರ್ತದೆ ಮತ್ತು ಸರಿಗೆ ಯಾವ ಥರ ಬರ್ತದೆ ಅಂತೇಳಿ. ಇದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿರಿ, ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಖಂಡಿತ ನಮ್ಮ ಹತ್ರ ಕೂಡ ಓಕೆ ಒಬ್ಬೊಬ್ಬರು ನೋಡೋರೆಲ್ಲರೂ ಒಂದೊಂದು ಸೀರೆ ತಗೋರಿ, ನಮಗೂ ಖುಷಿ ಆಗ್ತದೆ, ನಮಗೂ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ನನಗೆ ಕೇಳ್ಕೊತೀನಿ. ಫುಲ್ ವಿಡಿಯೋ ನೋಡಬೇಕಂದ್ರೆ MK ಸವಿದೀಪ್ ಯೂಟ್ಯೂಬ್ ಚಾನಲ್ದಾಗ ಸೀರೆ ವಿಡಿಯೋನ ನೋಡಿ ಪ್ಲೀಸ್ ಬೈ ಮಾಡಿ ಸಪೋರ್ಟ್ ಮಾಡಿರಿ. ಬಾಯ್.